ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಂದಗೋಕುಲ ಏನೆಲ್ಲ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಮಿಸ್ ಮಾಡಿದ್ರೆ ಒತ್ತಿ. ವಲ್ಲಭ ಅವರ ಅಪ್ಪನ ಹತ್ತಿರ ಸಿಕ್ಕಿ ಬೀಳ್ತಾನ ಇಲ್ವಾ, ತಾ ಮಾಡಿ ತಪ್ಪನ ಒಪ್ಕೋತಾನ ಇಲ್ವಾ, ಈ ವಿಡಿಯೋ ಮುಖಾಂತರ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅಮೂಲ್ಯ ವಲ್ಲಭಗೆ ಹೇಳ್ತಾ ಇರ್ತಾಳೆ, ಯಾಕೋ 10,000 ತಗೊಂಡೆ, ನೀನು ಯಾವ ಕೆಟ್ಟ ಕೆಲಸಕ್ಕೂ ತೊಗೊಂಡಿರಲ್ಲ ಅಮೌಂಟನ್ನು, ರೀಸನ್ ಇದ್ದಾಗೆ ನೀ ಅಮೌಂಟ್ ತೊಗೊಂಡಿರ್ತೆ ಅಂತ ವಲ್ಲಭಗೆ ಅಮೂಲ್ಯ ಹೇಳ್ತಾ ಇರ್ತಾಳೆ. ಯಾಕೆ ಅಂತ ಹೇಳು ಪ್ಲೀಸ್ ಅಂತ ವಲ್ಲಭನ ಅಮೂಲ್ಯ ತುಂಬಾ ಕೇಳ್ತಾ ಇರ್ತಾಳೆ. ಆವಾಗ ವಲ್ಲಭ ಅಮ್ಮ ಹೇಳ್ತಾ ಇರ್ತಾರೆ, ಮಾತಾಡು ವಲ್ಲಭ, ಯಾಕೆ ಅಮೌಂಟ್ ತೊಗೊಂಡಿಯಾ ದಯವಿಟ್ಟು ಹೇಳು ಅಂತ ವಲ್ಲಭಗೆ ಕೇಳ್ತಾ ಇರ್ತಾರೆ. ಆವಾಗ ವಲ್ಲಭನ ಅಪ್ಪ ಹೇಳ್ತಾರೆ, ಇನ್ಯಾಕೆ ತೊಗೊಂಡಿರ್ತಾನೆ ಗಿರ್ಜಾ, ಇನ್ಯಾರಿಗೂ ಸಹಾಯ ಮಾಡಿ ತಾನು ದೊಡ್ಡ ಮನುಷ್ಯ ಆಗಬೇಕು ಅಲ್ವಾ, ದೊಡ್ಡ ಮನುಷ್ಯ ಅನ್ಸ್ಕೋಬೇಕಲ್ವ ಗಿರ್ಜಾ, ಸಂಪಾದನೆ ಮಾಡೋ ದುಡ್ಡು ಕೊಟ್ಟಿರ್ತಾನೆ, ಆವಾಗ ದುಡ್ಡು ಖಾಲಿ ಆಗಿರುತ್ತೆ, ನನ್ನ ದುಡ್ಡನ್ನು ಕೊಟ್ಟಿರ್ತಾನೆ ಗಿರ್ಜಾ ಅಂತಂದು ವಲ್ಲಭ ಅಪ್ಪ ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾರೆ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಅಂತ ವಲ್ಲಭಗೆ ಅವರಪ್ಪ ತುಂಬಾ ಬೈತಾ ಇರ್ತಾರೆ. ಆವಾಗ ಮನೆಯವರು ಎಲ್ಲರೂ ನಿಂತುಕೊಂಡು ನೋಡ್ತಾ ಇರ್ತಾರೆ. ಆವಾಗ ಅವರಪ್ಪ ಒಂದು ಮಾತು ಹೇಳ್ತಾರೆ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ವಲ್ಲಭ ಅಂತ ಹೇಳ್ತಾ ಇರ್ತಾರೆ. ನೀನು ಕಷ್ಟಪಟ್ಟು ದುಡಿಯೋ ಅಮೌಂಟು ನನಗೆ ಇಷ್ಟ ಇಲ್ಲ ಅಂದರು ಯಾಕೆ ನಾನು ಇಸ್ಕೋತಾ ಇದ್ದೀನಿ ಅಂದರೆ, ಯಾಕೆ ಸುಮ್ಮನೆ ಇದ್ದೆ ಅಂದರೆ, ನೀನು ಪ್ರತಿ ತಿಂಗಳು ನನಗೆ ದುಡ್ಡು ತಂದು ಕೊಡ್ತೆ ಅಂತ ಅಲ್ಲ, ಆ ದುಡ್ಡು ದುಡಿಯೋಕೆ ಹೋಗ್ಸಾದರೂ ನನಗೆ ಸ್ವಾಭಿಮಾನ ಬರುತ್ತೆ ಅಂತಂದು ನಾನು ಸುಮ್ಮನೆ ಇದ್ದೆ, ಸ್ವಾಭಿಮಾನ ಉಳಿಸ್ಕೊಳ್ಳಿ ಅಂತ ನನ್ನ ಉದ್ದೇಶವಾಗಿತ್ತೆಂದು ನಂದಗೋಕುಲ ಸೀರಿಯಲಲ್ಲಿ ನಡೆದಿದೆ. ಇಂದಿನ ಸಂಚಿಕೆ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ಲಕ್ಕನ್ನು ಮಿಸ್ ಮಾಡದೆ ಒತ್ತಿ.